ಇವತ್ತು ಅಪ್ಪು ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಸಹ ಇಲ್ಲಿಗೆ ಬಂದು ಭೇಟಿ ನೀಡುವುದರ ಜೊತೆಗೆ ಶುಭ ಕೋರ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅಪ್ಪಟ ಅಭಿಮಾನಿಯಾಗಿರುವಂತಹ ಚಂದ್ರು ಅವ್ರ ಸರ್ ಸಹ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಕೇಳ್ತೀನಿ, ಸರ್ ಏನ್ ಹೇಳ್ತೀರಾ? ನಾವು ಬಾಸ್ ಬಗ್ಗೆ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರು ದೇವರಾಗಿದ್ದಾರೆ. ಅವ್ರ ಪ್ರೀತಿ ನೋಡಿ ಹೆಂಗೆ ಜನ ಇದ್ದಾರೆ. 50 ಆಗಿದೆ, ಪವರ್ ಬಂದಿದೆ, ಇನ್ನ ಪವರ್ ಬರ್ತಾ ಇರಬೇಕು. ಹಿಂಗೆ ಹುಟ್ಟಿದ ಹಬ್ಬಗಳನ್ನ 100 ವರ್ಷ ಅಲ್ಲ 200 ವರ್ಷ ಆಚರಿಸಬೇಕು. ನಗ್ನಗ್ತಾ ಮಾಡ್ಬೇಕು. ಅವ್ರು ಯಾವ ನಗುಮುಖದ ಸುಂದರ, ಯಾವತ್ತು ನಗ್ನಗ್ತಾನೆ ನಾವು ಹೇಳ್ಬೇಕು, ದುಃಖವಾಗಿ ಯಾವತ್ತು ಇರಬಾರ್ದು ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು. ಇವತ್ತು ನಾವು ಖುಷಿಯಾಗಿರೋಣ, 50 ಪವರ್ ನ ನೋಡ್ತಾ ಇರೋಣ. ಏನಂತೀರಾ? ನೀವೆಷ್ಟು ಮಿಸ್ ಮಾಡ್ಕೋತೀರಾ ಅಪ್ಪು ಅವ್ರನ್ನ? ನಾನು ಮಿಸ್ ಮಾಡ್ಕೊಂತಲ್ಲ, ಅವ್ರ ಪ್ರತಿ ಒಂದು ನೆನಪುಗಳು ನಮಗೆ ಮಧುರಾಗಿರುವಾಗ ಅವ್ರನ್ನ ನೆನಪಿಸ್ಕೊಳೋದೇನಿಲ್ಲ, ನೆನಪಿಸ್ಕೋತಿರ್ಬೇಕು. ಅವ್ರು ಮಾಡಿರೋ ಹೇಳಿರೋ ಮಾತುಗಳನ್ನ ನಾವು ರೂಢೀಕರಿಸ್ಕೋಬೇಕು, ಬದುಕೊಂಡು ಹೋಗ್ತಾ ಇರಬೇಕು. ಬದುಕಿದ್ರೇನೆ ಈ ತರ ಇರುತ್ತೆ, ಆ ಪವರ್ ಬರುತ್ತೆ ಅಂತ ಅವ್ರು ನಮ್ಗೆಲ್ಲ ಹುಮ್ಮಸ್ ಕೊಟ್ಟಿದ್ದಾರೆ. ನಾವ್ ಯಾವತ್ತೂ ಕೂಡ ಅವ್ರು ಇಲ್ಲ ಅನ್ನೋ ಮಾತೇ ಇಲ್ಲ. ಅವ್ರು ಯಾವತ್ತಿದ್ರು ಇರ್ತಾರೆ, ದೇವರಾಗಿದ್ದಾರೆ, ಅಷ್ಟೇ ಬೇಕಾಗಿತ್ತಲ್ಲ. ಇವತ್ತು ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ಅಡ್ಗೆನ ಮಾಡ್ತಾ ಇದ್ದೀರಾ? ಅವ್ರಿಗೆ ಇಷ್ಟ ಆಗಿರೋದು ಹೇಗೆ? ಅವ್ರಿಗಾಗಿ ಒಂದು ನಾಟಿ ಕೋಳಿ ಸಾರು ಇವತ್ತು ನಂದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದೀನಿ, ಅದರಲ್ಲಿ ಇವತ್ತು ಹಾಕಿದೀನಿ. ಅವ್ರಿಗೆ ನಾಟಿ ಕೋಳಿ ಸಾರು ಅಂದ್ರೆ ತುಂಬಾ ಇಷ್ಟ. ಇಡ್ಲಿ ನಾಟಿ ಕೋಳಿ ಫಾರಿನಿಂದ ಬರ್ತಾ ಇದಾರೆ ಅಂದ್ರೆ ಹೇಳ್ಬಿಡೋರು, ತಗೊಂಡೋಗಿ ನೀಟಾಗಿ ಕೊಟ್ಬಿಟ್ಟು ಬಾರಿಸ್ತಾ ಇದ್ರು. ಇವತ್ತು ಅವ್ರ ನೆನಪಿಗಾಗಿ ನನ್ನ ಒಂದು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾಡಿದೀನಿ. ನೀವೆಲ್ಲ ನೋಡಿ ಖುಷಿ ಪಡಿ. ಅವತ್ತು ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಒಂದು ಇನ್ಸಿಡೆಂಟ್ ಅವ್ರ ಜೊತೆಗೆ ಇರೋದು ಯಾವ್ದಾದ್ರು ಸಿಂಪಲ್ ಆಗಿ ನೆನ್ಪು ಮಾಡ್ಕೋಬಹುದು ತಾವು? ನೆನಪುಗಳು ಬಹಳ ಇದೆ. ಒಂದು ನೆನಪಲ್ಲ, 2 ನೆನಪಲ್ಲ, ಬಹಳ ನೆನಪಿದೆ. ಯಾಕಂದ್ರೆ ಇವತ್ತು ಅವರು ಇದಕ್ಕೆ ಹೋದಾಗ, ಜೇಮ್ಸ್ ಪಿಕ್ಚರ್ ಶೂಟಿಂಗ್ ಹೋದಾಗ ಮಟನ್ ಸಾರ್ ಹೆಂಗ್ ಕೆಂಪು ಕಲರ್ ಮಟನ್ ಸಾರ್ ಮಾಡ್ಬೇಕು ಅಂದ್ರು. ಆತರ ನಮ್ಮನ್ನು ಕೇಳಿ ಒಂದು ಅಡಿಗೆ ಮಾಡಿ ಅವರು ಅದನ್ನ ರುಚಿ ನೋಡಿ ಮಾಡಿದ್ದಾರೆ ಅಂದ್ರೆ ಆ ನೆನಪಿಗಿಂತ ಇನ್ನೇನೋ ನನ್ನ ನೆನಪು ಬೇಕಾ? ನಮ್ಮನ್ನು ಯಾವ್ದೋ ಮಟ್ಟಕ್ಕೆ ತಗೊಳಕ್ ನಿಂತಿದ್ದಾರೆ. ಆ ಖುಷಿ ಇರುತ್ತೆ ಯಾವಾಗ್ಲೂ. ಅವ್ರ ಸವಿ ನೆನಪುಗಳು ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಧನ್ಯವಾದ ಧನ್ಯವಾದ ಧನ್ಯವಾದ. ಸೊ ಒಟ್ಟಾರೆಯಾಗಿ ನೋಡೋದ್ರಲ್ಲ, ಅವರ ಅಭಿಮಾನಿಗಳು ಸಹ ಇಲ್ಲಿಗೆ ಬರೋದ್ರ ಜೊತೆಗೆ ಇವತ್ತು ಅವ್ರಿಗೆ ವಿಶ್ ಮಾಡ್ತಾ ಇರುವಂತದ್ರ ಜೊತೆಗೆ ಬೆಳ್ಳುಳ್ಳಿ ಕಬಾಬ್ ಎಂದ್ಲೇ ಫೇಮಸ್ ಆಗಿರುವಂತದ್ರ ಜೊತೆಗೆ ಅಪ್ಪು ಅವರು ಯಾವಾಗ್ಲೂ ಇವರು ಮಾಡಿರುವಂತಹ ಇನ್ನು ನಾನ್ ವೆಜ್ ನ ತುಂಬಾ ಇಷ್ಟ ಪಡ್ತಿದ್ರು ಅನ್ನುವಂಥದ್ದು. ಸೊ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿರುತ್ತದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗಿನಿಸ್, ಬೆಂಗಳೂರು.